ಹೆಂಡತಿ ಗಂಡ ಅಂತ ಹೇಳಿದ್ರೆ ಹೀಗಿರ್ಬೇಕು. ಅದನ್ನೀಗ ವೀಕ್ಷಣೆ ತೆಂಗಿನಕಾಯಿ ಹೆಕ್ಲಿಕ್ಕೆ ಬಂದ್ರು. ದಾರ ಪೀರಸ ಮಾಡಿದ್ದಾರೆ. ನದಿಯ ಹತ್ತಿರ ಮಲೆಗೆ ಚಹಾ ಕುಡ್ದು ದಾಳಿಂಬೆಲ್ಲ ತಿಂದು ಈಗ ತೋಟದಾಚೆ ಹೊರಟದ್ದು. ಬನ್ನಿ ಅತ್ತಿಗೆ ಅವರ ತೋಟ ತೋರಿಸ್ತವೆ. ಅವರ ಒಂದು ಊರನ್ನು ಸ್ವಲ್ಪ ಪರಿಚಯ ಸಣ್ಣಕ್ಕೆ ಮಾಡಿಕೊಡ್ತದೆ. ಹಾಗೆ ನಮ್ಮ ನೆಂಟರ ಮನೆಸ ಉಂಟಲ್ಲಿ, ಅಲ್ಲಿಗೆ ಸಹ ಕರೆದಿದ್ದಾರೆ, ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು. ಆದ್ರೆ ಇರುವಾಗ ಮಳೆ ಬರುವ ಸಾಧ್ಯತೆ ಉಂಟು, ಎಲ್ಲ ಬೇಕಷ್ಟೇ. ಬನ್ನಿ ರೆಡಿ ಆಗ್ತಾ ಇದ್ದಾರೆ. ಮನೆಯ ಹಿರಿಯರು ನೋಡಿಬ್ಬರು, ಹೆಂಡತಿ ಗಂಡ ಅಂತ ಹೇಳಿದ್ರೆ ಹೀಗಿರ್ಬೇಕು. ಇವರು ಗುದ್ದುದು ಅವರಿಗೆ, ಅಂದ್ರೆ ಅಡಿಕೆ ತಿನ್ಲಿಕ್ಕೆ ಆಗುದಿಲ್ಲಲ್ಲ, ಕಷ್ಟ ಆಗ್ತದೆ ಏಜಾದ ಮೇಲೆ. ಹಾಗೆ ಇವರು ಗುದ್ದಿ ಅವರಿಗೆ ಕೊಡುದು. ಎಷ್ಟು ಏಜಾದ್ರೆ ಎಷ್ಟು ಬಾಂಧವ್ಯದಿಂದ ಎಷ್ಟು ಪ್ರೀತಿಯಿಂದ ಒಟ್ಟಿಗಿದ್ದಾರೆ ನೋಡಿ. ಇವರೆಲ್ಲ ಮೊದಲಿನ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಆ ಮೊಬೈಲ್ನ ಒಂದು ಹೇಗೆ ಒತ್ತುದು ಯೂಸ್ ಮಾಡುದು ಅಂತಲೇ ಅವರಿಗೆ ಗೊತ್ತಿಲ್ಲ. ಅವರದೇ ಪ್ರಪಂಚ. ಏಜಾದ ಮೇಲೆ ಮಕ್ಕಳಾಗಿ ಬಿಡ್ತಾರೆ. ಆದರೆ ಇಲ್ಲಿ ನೋಡಿ, ಇವರಿಗೆ ಮೊಬೈಲೇ ಪ್ರಪಂಚ ಆಗಿ ಬಿಟ್ಟಿದೆ ಇವರಿಗೆ ನೋಡಿ. ಅತ್ತಿಗೆ ದಾಳಿಂಬೆ ತೆಗೆದು ಕೊಟ್ಟರು, ಅದನ್ನೀಗ ಉಳ್ದದನ್ಸ ಎಲ್ಲ ಫುಲ್ ಖಾಲಿ ಮಾಡ್ತಾ ಇದ್ದಾಳೆ. ಅದು ಅದಕ್ಕೆ ಎಷ್ಟು ಒಂದು ಬೀಜಕ್ಕೆ ತುಂಬಾ ಉಂಟು ಅಂತ ಹೇಳಿ ಫುಲ್ ತಿಂದ್ಲು. ಅಕ್ಕ ಸೈಕಲ್ ಅಲ್ಲಿ ಹೊರಟ್ರು. ಆ ರೋಡಲ್ಲಿ ಹೋಗ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಅವ್ರು ಸೈಕಲ್ ಅಲ್ಲಿ ನೋಡಿ. ಮಳೆ ಬರ್ತಾ ಉಂಟು ಗೈಸ್. ನಾವೀಗ ಹೋಗ್ತಾ ಇದ್ದೇವೆ ತರಕಾರಿ. ಇದರಲ್ಲಿ ಒಂದು ಮುಳ್ಳು ಸೌತೆ ಕಾಣ್ತಾ ಉಂಟು. ದಾರ ಪೀರಸ ಮಾಡಿದ್ದಾರೆ, ಒಂದಾಗಿದೆ, ಇನ್ನು ತುಂಬಾ ಆಗ್ಬೇಕಷ್ಟೇ. ಇಲ್ಲಿ ನೋಡಿ ಅಂತೆ ಈ ತೋಟ, ಸಣ್ಣ ಕಂಗಲ್ಲಿ ಎಷ್ಟು ಅಡಿಕೆ ಆಗಿದೆ ಅಂತ. ಇದು ನೋಡ ಖುಷಿ ಆಗ್ತದೆ ಅಲ್ವಾ. ನಮ್ಮ ಆಚೆಲ್ಲ ಹೀಗೆ ದೊಡ್ಡ ದೊಡ್ಡ ಕಂಗಗಳು, ಅದು ಸಹ ಗಾಳಿಗೆಲ್ಲ ಬಿದ್ದು ಹೋಗ್ತದೆ. ಇದು ಇಷ್ಟು ಚಂದ ಚಂದ ರೋಡ್ ಮಾತ್ರ ಭಾರಿ, ಅಬ್ಬಾ ಬಿದ್ರೆ ಹೆಕ್ಕಿಕೊಳ್ಬೇಕು ಎಲ್ಲರೂ, ಹಾಗೆ ಆಗಿರ್ತದೆ. ಜೀಪ್ ಎಲ್ಲ ಜಾಸ್ತಿ, ಅದಕ್ಕೆ ಸೆಟ್ ಆಗಿತ್ತು ಈ ರೋಡ್. ನನ್ನ ಅಜ್ಜಿಯ ಮನೆಗೆ ರೀಚ್ ಆಗ ಹೇಳಿದ್ದೆ, ನಮ್ಮ ನೆಂಟರು ಇದ್ದಾರೆ ಅಂತ. ಅವರ ಮನೆಗೆ ರೀಚ್ ಆದ್ವಿ. ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಾಬಾ ನೋಡಿ, ಕೆರೆಯಲ್ಲಿ ಬಿದ್ದ ಕಪ್ಪೆಯಾಗಿ ಆಗಿದ್ದಾರೆ, ಗಿಡ್ಡ ಆಗಿದ್ದಾರೆ. ನಮಗೆಲ್ಲರಿಗೆ ತಿಂಡಿ ಕೊಡ್ತಾ ಇದ್ದಾರೆ, ಕಾಫಿ, ಹಾಲು ಮತ್ತೆ ಹೊಸ ಮತ್ತು ಮಗ ಮತ್ತು ಮಗಳು ಇಬ್ಬರು. ಇಷ್ಟೆಲ್ಲ ಕೊಟ್ಟರು ನನಗೆ. ಕಟ್ಲೆ ಹುಡುಕುದು ನೋಡಿ, ಕಟ್ಲೆ ಮಾತ್ರ ಅವರಿಗೆ ಎಷ್ಟು ಸಿಕ್ಕಿತ್ತು. ಎಂತ ಮರ ಐತೆ ಈಗ. ಆ ಮನೆಯಲ್ಲೆಲ್ಲ ತಿಂಡಿ ಚಾ ಎಲ್ಲ ಕುಡಿದು ಪುನಃ ಹತ್ತಿಗೆ ಹಳೆ ಮನೆ ಇತ್ತಂತೆ, ಮೊದಲು ಇದ್ದ ಜಾಗದಲ್ಲಿಗೆ ಬಂದು ಕೃಷಿ ಮಾಡಿದ್ದಾರೆ. ಆದರೆ ನೋಡಿ, ಎಲ್ಲ ಸೋಲಾರ್ ಉಂಟು, ಅತ್ತಿಗೆ ಒಳ್ಳೆ ಗೈಡ್ ಮಾಡ್ತಾ ಇದ್ದಾರೆ. ಹಾಗೆಲ್ಲ ತೋಟ ಎಲ್ಲ ಇಟ್ಟಿದ್ದಾರೆ ಈಗ. ಹಾಗೆ ಜೋರಾಗಿ ಸೌಂಡ್ ಕೇಳ್ತಾ ಇತ್ತು. ಅಂದರೆ ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಸುದ್ದಿ ಉಂಟಲ್ಲ, ಅಲ್ಲಿಂದ ನೀರು ಬರುದು. ಅದು ಒಂದು ಮಳೆ, ಹೇಗೆ ಮಳೆ ಬರುವ ಲಕ್ಷಣ ಇರುತ್ತೆ ಹಾಗೆ ನೀರು ಹೋಗುದು ಸಹ ಜೋರು ಸೌಂಡ್ ಕೇಳ್ತಾ ಉಂಟು. ಈ ಮಕ್ಕಳಿಗೆಲ್ಲ ಸುದ್ದಿಗೆ ಮಾತ್ರ ಬರುದು, ನೀರು ನೋಡ್ಲಿಕ್ಕೆ ಮಾತ್ರ ಬರುದು ಅಂತ ಇಲ್ಲಿಗೆ ಬಂದಿದ್ದಾರೆ ಜಾಲಿ ಮಾಡಲಿಕ್ಕೆ. ಯಾವಾಗ ಹೋಗಿ ಹೋಗಿ ಅಭ್ಯಾಸ ಆಗಿದೆ, ಹಾರಿಕೊಂಡೇ ಹೋಗ್ತಾನೆ. ಮನೆಯಲ್ಲಿ ಒಂದಿಷ್ಟು ಇಟ್ಟಿದ್ದಾರೆ. ಅತ್ತಿಗೆ ಈಗ ಬಳೆ ಹಿಡ್ಕೊಳ್ಳುತ್ತೇನೆ ಅಂತ ಹೇಳ್ತಾರೆ, ಮೀನು ಹಿಡಿಯುವ ಅಂತ ಹೇಳಿ. ಎಲ್ಲ ಉಂಟು ಹಳೆ ಮನೆಯಲ್ಲಿ, ತೆಂಗಿನಕಾಯಿ ಎಲ್ಲ ಹಾಕಿದಾರಂತೆ. ಆದರೆ ಹೆದ್ರಿಕೆ ಈಗ. ಈಗ ಮಳೆಗಾಲಕ್ಕೆ ಎಂತ ಒಳಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ನಾವು ಈಗ ಸುದೆ ಹತ್ತಿರ ಬಂದ್ವಿ. ನೋಡಿ ಎಷ್ಟು ಗಾಳಿ ಚಂದಕ್ಕೆ ಬೀಳ್ತದೆ, ತಂಪು ತಂಪು, ಎಷ್ಟು ಚಂದ ಉಂಟಿತ್ತು. ಇದು ಅತ್ತಿಗೆ ಅವರ ತೋಟದ ಹತ್ತಿರ ಇರೋದು.
ಅಂದರೆ ಅವರು ಈಗ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಬೇಕಾದರೆ ಇಲ್ಲಿಂದಲೇ ನೀರೆಲ್ಲ ಪಂಪ್ ಆನ್ ಮಾಡಿ ಇಲ್ಲಿಂದ ತಗೊಳ್ಳೋದು. ಇಷ್ಟು ಚಂದ ಉಂಟಲ್ಲ, ವಾ. ಮೊದಲು ಇಲ್ಲಿ ಬಟ್ಟೆ ತೊಳಿಲಿಕ್ಕೆ ಬರ್ತಾ ಇದ್ರಂತೆ, ಆ ಎತ್ತರದಿಂದ ಇಲ್ಲಿಗೆ ಸಣ್ಣ ಮಕ್ಕಳದ್ದೆಲ್ಲ. ವಾ, ಖುಷಿ ಆಗ್ತುಂಟು, ಗಾಳಿ ಬರ್ತ ವಾತಾವರಣ. ಇಲ್ಲ ನೋಡಿ, ಈ ಹುಲ್ಲೆಲ್ಲ ಇದು ಪೀಲಿ ಅಂತ ಹೆಸರು ಹೇಳಿದ್ರು. ಇದು ದನಕ್ಕೆ ಹಾಕುವ ಹುಲ್ಲಲ್ಲ ಅಂತೆ, ಅದು ಗಿಡ ನೆಟ್ಟು ಮಾಡ್ತಾರೆ ತರಲಿಕ್ಕೆ. ನೀರಲ್ಲಿ ಕೊಚ್ಚಿ ಬಂದ ಬ್ಯಾಗ್ ಉಂಟು, ಅದನ್ನು ನೋಡ್ತಾ ಇದ್ದೆ ಏನಾದ್ರೂ ಸಿಗ್ತದಾ ಅಂತ ಹೇಳಿ. ಉಪದ್ರಗಳು ನೋಡಿ ಅಂತೆ, ನೀರೆಷ್ಟು ಚಂದ ಹೇಳ್ತಾರೆ ವೀಕ್ಷಣೆ. ಅವರೊಬ್ಬರು ಸೊಂಟಕ್ಕೆ ಕೈ ನನ್ನರ್ದು ಸಾಕಾಯ್ತ. ಜೋರು ಮಳೆ ಬಂತು, ನದಿಯ ಹತ್ತಿರ ಮಳೆಗೆ ನಿಂತ್ರೆ ನಮ್ಮ ಹಿರಿಯರೊಬ್ಬರಲ್ಲಿ ನಿಂತಿದ್ದಾರೆ, ಅವರು ಅಬ್ಸರ್ವೇಷನ್ ಮಾಡುದು ನಮ್ಮನ್ನು. ಹಾಗೆ ನಮ್ಮನ್ನು ಸೇಫ್ ಆಗಿ ಹೋಗ್ಬೇಕಲ್ಲ, ಹಾಗೆ ಬೇಗ ಬೇಗ ಹೋಗ್ತಿದ್ದಾರೆ. ಜೋರು ಮಳೆ ಸಹ, ಅದು ತುಂಬಾ ಕೆಸರು ಸಹ ಉಂಟು ಕಾಲಿ ಎಲ್ಲ. ಮೊನ್ನೆ ಇನ್ನು ಹೋಗಿ ಬ್ರಷ್ ಅಲ್ಲಿ ಚೆಂದ ತೊಳಿಬೇಕು. ಇಷ್ಟು ಹೀಗೆಲ್ಲ ಕೆಸರಿ. ನೋಡಿ, ಇಲ್ಲೊಂದು ಮರ ಬಿದ್ದಿದೆ ದೊಡ್ಡದು, ಗಾಳಿಗೆ ಬಿದ್ದದಂತೆ. ಅದರಿಂದ ಇದ್ದ ಗೆಲ್ಲೆಲ್ಲ ತೆಗ್ದಿದ್ದಾರೆ. ಇಷ್ಟು ಮಳೆ ಅನ್ಸ ಲೆಕ್ಕಿಸದೆ ಹತ್ತಿಗೆ ತೆಂಗಿನಕಾಯಿ ಹೆಕ್ಲಿಕ್ಕೆ ಬಂದ್ರು. ನೋಡಿ, ಒಂದು ತೆಂಗಿನಕಾಯಿ ಆದ್ರೂ ಏನಾಯ್ತು, ಉಳಿತಲ್ಲ ಅಂತ ಹೇಳಿ. ನಮಗೆಲ್ಲ ಆಗ್ಲಿಕ್ಕಿಲ್ಲ. ಒಂದು ತೆಂಗಿನಕಾಯಿ ಎಲ್ಲ ಹೋದ್ರೆ ಹೋಗ್ಲಿ, ನೀರುಂಟು, ಮಳೆ ಬರ್ತಾ ಉಂಟು ಅಂತ ಹೇಳ್ತಾರೆ. ಆದ್ರೆ ಇವರು ಶ್ರಮ ಒಂದಾದ್ರು, ಎರಡು ಸಿಕ್ಕಿತ್ತು ನಮಗೆ. ಮಳೆ ಬಂತಲ್ಲ, ಸುಸ್ತಾಯ್ತು. ಒಂದೇ ಶಕ್ತಿಯಲ್ಲಿ ನಾನು ಮತ್ತೆ ಅತ್ತಿಗೆ ಹೋಗ್ತಾ ಇದ್ದೇವೆ. ನನಗೆ ಸಾಕಾಯ್ತು ಈ ಬೆಟ್ಟ ಹತ್ತಿ ಹೋಗುವಾಗ. ಇಷ್ಟು ಹೀಗೆಲ್ಲ ಈ ಕೆಳಗಿಂದ ಬಂದದ್ದು ಹೀಗೆ ಹೋಗ್ಬೇಕು. ಯಾವಾಗ್ಲೂ ಇಲ್ಲಿಂದ ಹುಲ್ಲೆಲ್ಲ ತಕೊಂಡು ಹೋಗ್ತಾರಂತೆ, ಅವರಿಗೆ ಅಭ್ಯಾಸ ಆಗಿದೆ. ಇಲ್ಲಂತ ಆಗುದಿಲ್ಲಪ್ಪ. ನೋಡಿ, ದಟ್ಟ ಕಾಡು, ಅದ್ರ ಮೇಲೆ ಸಣ್ಣ ರೋಡು, ನೀರು. ನೋಡಿ, ಇವರು ಮಳೆಗೆ ಕೋಳಿ ಹೇಗೆ ಒದ್ದಾಗಿ ನಿಂತಿರ್ತದೆ ಹಾಗೆ ನಿಂತಿದ್ದಾರೆ, ನಮ್ಮನ್ನು ಕಾಯುದಂತೆ ನಾವೆಲ್ಲಾದ್ರೂ ಬರುವಾಗ ಲೇಟ್ ಆದ್ರೆ ಅಂತ. ಹೇಗೆ ಆಯ್ತು ನಿಮ್ಮ ಅನುಭವ? ನಿಮಗೆ ಹೇಗೆ ಆಯ್ತು? ನವ ಜೋಡಿಗಳು ನೋಡಿ, ನವ ಜೋಡಿಗಳ ಅವಸ್ಥೆ. ಯಾರು ನೀವು ಹೋಗಿದ್ದ? ಅಕ್ಕನಿಗೆ ಆಷಾಢ ಮುಗಿಲಿಲ್ಲ. ನೋಡಿ ಚಂದ ಉಂಟು ಇವರ ಛತ್ರಿ ನೋಡಿ, ಬಾವಳಿಯಾಗಿ. ಅದರ ಇದಿಲ್ಲ, ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಸಿಲ್ಲ, ಅದನ್ನು ಮುಚ್ಚಿದಾಳೆ. ನೋಡಿ ನೋಡಿ ನೋಡಿ, ಎಷ್ಟು ರೂಪಾಯಿ ಅಕ್ಕ? ಕಮ್ಮಿಗೆ ಸಂತೆಯಲ್ಲಿ ಸಿಕ್ಕಿದಂತೆ. ಹಂಪನಕಟ್ಟೆ ಎಲ್ಲ 500 ಅಂತೆ, ಆಗ್ಬೋದು ಎಂತ, 150ಕ್ಕೆ ಸಿಕ್ಕಿತ್ತಂತ. ನೋಡಿ, ಹುಲ್ಲು ಸಹ ನೀಟಾಗಿ ನೆಟ್ಟಿದ್ದಾರೆ. ಇದರಿಂದ ದನಕ್ಕೆ ಹಾಳೆಲ್ಲ ಜಾಸ್ತಿ ಆಗ್ತಂತೆ ಇದನ್ನು ಹಾಕಿದ್ರೆ. ಇವನ ಅವಸ್ಥೆ ನೋಡಿ, ಮಳೆ ಬರ್ತಾ ಉಂಟು, ಸೈಕಲ್, ಅದರಲ್ಲಿ ಛತ್ರಿ, ಹಳೇ ಪಿಕ್ಚರ್ ತರ ಆಗಿದೆ. ಅತ್ತಿಗೆಯ ಮೈದುನನ ಮನೆ ಇತ್ತು, ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು ಆಗ. ಆದ್ರೆ ಅವರಿಲ್ಲ, ಅವರು ಔಟ್ಸೈಡ್ ಪೇಟೆಗೆ ಹೋಗಿದ್ದಾರಂತೆ. ಆದ್ರೆ ಇಲ್ಲಿ ನಿಂತ್ರೆ ಚಂದಕ್ಕೆ ದೂರದೆಲ್ಲ ನೋಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.